ಒಂದು ಪ್ರಶ್ನೆ. ಬಹುಶಃ ನಿಮ್ಗೆ ಒಂದು ಸತ್ತ ಇಲಿ ಸಿಕ್ಕರೆ ಅದರಿಂದ ನೀವು ಏನ್ ಮಾಡ್ತೀರಾ? ಇವತ್ತಿನ ಕತೆ ಕೂಡ ಒಂದು ಸತ್ತ ಇಲಿಯ ಬಗ್ಗೆ. ಹಾಗಾದ್ರೆ ಯಾಕೆ ತಡ, ಕೇಳ್ಕೊಂಬರೋಣ ಅಲ್ವಾ? ಸುತ್ತಮುತ್ತಲಲ್ಲಿ ನಡೆಯುವಂತ ಕಥೆಗಳನ್ನ ನೀತಿಭರಿತವಾಗಿ ಹೇಳುವ ಬಾನುಲಿ, ವ್ಯರ್ಥವಾಗದ ಅರ್ಥ, ಅದುವೇ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಬೈ. ಒಂದು ಸುಂದರವಾಗಿರುವಂತಹ ಊರು. ಆ ಊರಿನ ಹೆಸರು ಗುರುಪುರ ಅಂತ. ಆ ಗುರುಪುರದಲ್ಲಿ ಒಬ್ಳು ಬಡ ಹೆಂಗಸು ವಾಸ ಮಾಡ್ತಾ ಇರ್ತಾಳೆ. ಅವಳಿಗೆ ಒಬ್ಬ ಮಗ ಇರ್ತಾನೆ. ಆತನ ಹೆಸರು ಗೋಪಾಲ ಅಂತ. ಗೋಪಾಲನ ತಂದೆ ತೀರಿ ಹೋಗಿ ಸುಮಾರು ವರ್ಷ ಆಗಿರುತ್ತೆ. ಗೋಪಾಲನ ತಂದೆ ತೀರಿ ಹೋದಾಗ ಅವನಿಗೆ ಇನ್ನೂ ಸಣ್ಣ ವಯಸ್ಸು. ಗೋಪಾಲನ ತಂದೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರು ಅನುಕೂಲಸ್ಥರಾಗಿದ್ರು. ಒಮ್ಮೆ ಗೋಪಾಲನ ತಂದೆ ದುರಂತಕ್ಕೊಳಗಾಗಿ ಸಾವನ್ನಪ್ತಾರೆ. ಅಲ್ಲಿಂದ ಮನೆ ಜವಾಬ್ದಾರಿ ಎಲ್ಲ ಗೋಪಾಲನ ತಾಯಿಯ ಮೇಲೆ ಬೀಳುತ್ತೆ. ಗೋಪಾಲನನ್ನ ಕಷ್ಟಪಟ್ಟು ಆಕೆಯ ತಾಯಿ ಬೆಳೆಸ್ತಾಳೆ. ಈಗ ಗೋಪಾಲ ದೊಡ್ಡವನಾಗಿದ್ದಾನೆ. ಗೋಪಾಲನನ್ನ ಒಬ್ರು ಗುರುಗಳ ಹತ್ರ ಕಳಿಸ್ಬಿಟ್ಟು ಅವನಿಗೆ ಪ್ರಾಥಮಿಕ ಪಾಠಗಳನ್ನ ಕಲಿಸಿರ್ತಾಳೆ ಆಕೆಯ ತಾಯಿ. ಹೀಗಾಗಿ ಅವನಿಗೆ ಲೆಕ್ಕ ಮಾಡಲು ಹಾಗೂ ಓದಲು ಬರೆಯಲು ಎಲ್ಲ ಬರ್ತಾ ಇರುತ್ತೆ. ಗೋಪಾಲ ದೊಡ್ಡವನಾದ ನಂತರ ಆಕೆಯ ತಾಯಿ ಒಂದು ಮಾತನ್ನ ಹೇಳ್ತಾಳೆ. ನೋಡು ಮಗ, ನಾವು ತುಂಬಾ ಕಷ್ಟದಲ್ಲಿದ್ದೇವೆ. ನಿನ್ನ ತಂದೆ ದೊಡ್ಡ ವ್ಯಾಪಾರಿಯಾಗಿದ್ರು. ಈಗ ಅದೆಲ್ಲ ಮುಗಿದ ಕತೆ. ನೀನು ವ್ಯಾಪಾರ ಮಾಡಿ ಜೀವನಕ್ಕೆ ಒಂದು ದಾರಿ ಕೊಂಡ್ಕೊಳ್ಬೇಕು. ವ್ಯಾಪಾರ ಆರಂಭಿಸಲು ನಿನಗೆ ಬಂಡವಾಳ ಬೇಕಾದ್ರೆ ಪರೋಪಕಾರಿಯಾದ ಒಬ್ಬ ಶ್ರೀಮಂತ ಮನುಷ್ಯ ಪಕ್ಕದ ಊರಲ್ಲೇ ಇದ್ದಾನೆ. ಅವರು ಬಡವರಿಗೆ ಸಹಾಯವನ್ನು ಮಾಡ್ತಾನೆ. ಹೀಗೋ ನಾವು ಸಾಲದಲ್ಲಿ ಮುಳುಗಿ ಹೋಗಿದ್ದೇವೆ. ಹಾಗಾಗಿ ಈ ಊರಿನಲ್ಲಿ ಯಾರ ಬಳಿಯೂ ನಾವು ಸಾಲವನ್ನು ಕೇಳೋಕ್ಕಾಗಲ್ಲ. ನೀನು ಪಕ್ಕದ ಊರಿನಲ್ಲಿ ಹೋಗಿ ಆ ಶ್ರೀಮಂತನ ಹತ್ರ ಒಮ್ಮೆ ಪ್ರಯತ್ನಿಸು ಅಂತ ಆಕೆಯ ತಾಯಿ ನೊಂದುಕೊಂಡು ಹೇಳ್ತಾರೆ. ಆಕೆಯ ತಾಯಿಯ ಮಾತಿನಂತೆ ಗೋಪಾಲ ಪಕ್ಕದೂರಿನ ಒಬ್ಬ ಧನಿಕನ ಮನೆಗೆ ಹೋಗ್ತಾನೆ. ಅಲ್ಲಿ ಆ ಶ್ರೀಮಂತ ಒಬ್ಬನಿಗೆ ಬೈತಾ ಇದ್ದಾನೆ. ಈ ಮುಟ್ಟಾಳ, ನಾನು ನಿನಗೆ ಎಷ್ಟು ಸಲ ಹಣ ಕೊಟ್ಟು ಸಹಾಯ ಮಾಡಿದ್ದೇನೆ. ನೀನು ಆ ಹಣದಿಂದ ವ್ಯಾಪಾರ ಮಾಡದೆ ಹಾಳು ಮಾಡಿ ಮತ್ತೆ ಮತ್ತೆ ಬಂದು ಹಣ ಕೇಳ್ತಾ ಇದೆಯಲ್ಲ. ಜಾಣರಿಗೆ ವ್ಯಾಪಾರ ಮಾಡಲು ಬಂಡವಾಳ ಬೇಕಿಲ್ಲ. ಒಂದು ಸತ್ತ ಇಲಿಯಾದ್ರೂ ಸಾಕು, ಅದರಿಂದ ವ್ಯಾಪಾರ ಮಾಡಿ ಹಣ ಮಾಡ್ಬೋದು. ಆದ್ರೆ ನೀನು ಹಣ ಪಡೆದು ಅದನ್ನ ವ್ಯಾಪಾರಕ್ಕೆ ಉಪಯೋಗಿಸದೆ ಹಾಳು ಮಾಡ್ತಾ ಇದೆಯಲ್ಲ ಮೂರ್ಖ ಅಂತ ಬೈತಾನೆ. ಆ ಶ್ರೀಮಂತ ಬೈಯೋದನ್ನ ಕೇಳಿಸ್ಕೊಂತಿದ್ದ ಗೋಪಾಲ ನಂತರ ಆ ಶ್ರೀಮಂತನ ಬಳಿ ಹೋಗ್ಬಿಟ್ಟು ಕೇಳ್ತಾನೆ, ಸ್ವಾಮಿ, ನನಗೆ ಬಂಡವಾಳ ಕೊಟ್ರೆ ನಾನು ವ್ಯಾಪಾರ ಮಾಡಿ ಬದುಕ್ತೀನಿ. ಅದೇ ಸತ್ತ ಇಲಿಯೊಂದನ್ನು ಕೊಟ್ರೆ ಸಾಕು ಅಂತ ಹೇಳ್ತಾನೆ. ನನಗೆ ಆಶ್ಚರ್ಯವಾಯ್ತು. ಯಾಕಂದ್ರೆ ಈ ಗೋಪಾಲ ಬಹಳ ಸಾಲದಿಂದ ತುಂಬಿ ಹೋಗಿದ್ದಾನೆ. ಅವನಿಗೆ ಅರ್ಜೆಂಟ್ ಆಗಿ ಹಣ ಬೇಕಾಗಿದೆ. ಅವನು ವ್ಯಾಪಾರವನ್ನ ಶುರು ಮಾಡ್ಬೇಕು. ಆದ್ರೆ ಇವನ ನೋಡಿದ್ರೆ ಹಣವನ್ನ ಕೇಳೋದ್ರ ಬದಲು ಸತ್ತ ಇಲಿಯನ್ನ ಕೇಳ್ತಾ ಇದ್ದಾನಲ್ಲ. ಆ ಶ್ರೀಮಂತನಿಗೂ ಕೂಡ ಆಶ್ಚರ್ಯವಾಗತ್ತೆ. ಆದ್ರೂ ಆ ಶ್ರೀಮಂತ ತನ್ನ ಮನೆಯ ಇಲ್ಲಿ ಬೋನಿನಲ್ಲಿದ್ದ ಒಂದು ಸತ್ತ ಇಲಿಯನ್ನ ತಂದ್ಬಿಟ್ಟು ಕೊಡ್ತಾನೆ. ಆಮೇಲೆ ಆತ ಕೊಟ್ಟಿದ್ದನ್ನ ಗೋಪಾಲನ ಹೆಸರಿನಲ್ಲಿ ಒಂದು ಪುಸ್ತಕದಲ್ಲಿ ಬರ್ದಿಟ್ಕೊಳ್ತಾನೆ. ನನಗೆ ಈಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಆತ ಹಣವನ್ನ ಇಸ್ಕೊಳ್ದೆ ಸತ್ತ ಇಲಿಯನ್ನ ಕೊಂಡಿದ್ದಾನೆ. ಆತ ಮುಂದೇನ್ ಮಾಡ್ತಾನೆ ಅನ್ನೋದು ನಿಮ್ಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಮುಂದೇನ್ ಮಾಡ್ತಾನೆ ಅಂದ್ರೆ ಆತ ಇಲಿಯನ್ನ ಹಿಡ್ಕೊಂಡು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಗುರುಪುರಕ್ಕೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲಿಯ ಬಾಲವನ್ನ ನೇತಾಡಿಸ್ತಾ ಏನು ಮಾಡೋದು ಈ ಇಲಿಯನ್ನ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನು ಸುತ್ತಮುತ್ತಲಲ್ಲಿ ಹಾದಿ ಹೋಗ್ತಾ ಇದ್ದ ಜನರಿಗೆ ಹೇಳ್ತಾನೆ, ನೋಡಿ, ಇಲಿ ಬೇಕಾ ನಿಮಗೆ? ಇಲಿ ಬೇಕಾ? ಇಲ್ಲಿ ಒಂದು ಸತ್ತ ಇಲಿ ಇದೆ, ಇದರಿಂದ ನೀವೇನಾದ್ರು ಮಾಡ್ಬೋದು, ಇಲಿ ಬೇಕಾ ಅಂತ. ಅಲ್ಲಿ ಒಬ್ಬ ವ್ಯಾಪಾರಿ ಓಡಾಡ್ತಾ ಇರ್ತಾನೆ. ಆತ ಬಂದ್ಬಿಟ್ಟು, ನಾನು ಬೆಕ್ಕು ಸಾಕಿದ್ದೇನೆ, ಅದಕ್ಕೆ ತಿನ್ನಲು ಹಾಕಲು ಒಂದು ಸತ್ತ ಇಲಿ ಬೇಕಾಗಿತ್ತು. ನೀನ್ ಹೇಗೋ ಇಲಿ ಇಟ್ಕೊಂಡಿದ್ಯಾ, ಆ ಇಲಿಯನ್ನ ನೀನು ನನಗೆ ಕೊಡು. ನಾನು ನಿನಗೆ ಬದಲಾಗಿ ಒಂದಿಷ್ಟು ಕಡಲೆಕಾಯಿಯನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆತ ಆ ಇಲಿಯನ್ನ ಕೊಟ್ಟು ಕಡಲೆಕಾಯಿಯನ್ನ ಇಸ್ಕೊಳ್ತಾನೆ. ಈಗ ಕಡಲೆಕಾಯಿಯನ್ನ ಮಾಡೋದಾದ್ರೂ ಏನು? ಕಡಲೆಕಾಯಿಯನ್ನ ಅವನು
ಮನೆಗೆ ತಗೊಂಡೋಗಿ ಚೆನ್ನಾಗಿ ಸುಡ್ತಾನೆ. ಸುಟ್ಬಿಟ್ಟು ಒಂದು ಮಡಿಕೆಯಲ್ಲಿ ನೀರನ್ನು ಕೂಡ ತಗೊಂಡು ಬಂದು ಕಾಡಿನ ದಾರಿಯಲ್ಲಿ ಹೋಗ್ಬಿಟ್ಟು ಕೂರ್ತಾನೆ. ಅಲ್ಲಿಂದ ದಿನ ಕಟ್ಟಿಗೆಯನ್ನು ಕರೆದುಕೊಂಡು ಬರ್ತಿರುವಂತಹ ಜನರು ಈತ ಕಡಲೆಕಾಯಿ ಹಾಗೂ ನೀರನ್ನು ಮಾರುವುದನ್ನು ನೋಡ್ತಾರೆ. ಕಟ್ಟಿಗೆ ಹೊಡೆಯುವವರು ಹಿಂತಿರುಗಿ ಬರುವಾಗ ಹಸಿವು ಕೂಡ ಆಗಿರುತ್ತೆ, ಬಾಯಾರಿಕೆ ಕೂಡ ಆಗಿರುತ್ತೆ. ಹಾಗಾಗಿ ಅವರು ಗೋಪಾಲನ ಬಳಿ ವ್ಯಾಪಾರವನ್ನು ಮಾಡೋಕೆ ಶುರು ಮಾಡ್ತಾರೆ. ಅವರು ಕಡಲೆಕಾಯಿಯನ್ನು ಹಾಗೂ ನೀರನ್ನು ತಗೊಳ್ತಾರೆ. ಅದರ ಬದಲಾಗಿ ತಮ್ಮ ಸೌದೆಯನ್ನು ಕೊಡ್ತಾರೆ. ಈತ ದಿನಾಲು ಈ ಸೌದೆಯನ್ನು ಒಟ್ಟಾಗ್ತಾ ಇರ್ತಾನೆ. ಹಾಗೆ ಕಡಲೆಕಾಯಿಯನ್ನು ಕೂಡ ದಿನ ಸುಡ್ತಾ ಇರ್ತಾನೆ. ಮುಂದೆ ಕಾಡಿನಿಂದ ಬರ್ತಾ ಇದ್ದ ಸೌದೆ ಮಾರುವವರ ಬಳಿ ವ್ಯಾಪಾರವನ್ನು ಮಾಡೋಕೆ ಶುರು ಮಾಡ್ತಾನೆ. ಕಡಿಮೆ ಬೆಲೆಗೆ ಸೌದೆಯನ್ನ ಖರೀದಿಸ್ತಾನೆ. ದಿನಾಲೂ ಆ ಸೌದೆಯನ್ನ ಕೂಡಿಡ್ತಾ ಬರ್ತಾನೆ. ಈಗ ಕಡಲೆಕಾಯಿ ಹಾಗೂ ನೀರಿನ ಜೊತೆ ಬೆಲ್ಲವನ್ನ ಕೂಡ ಮಾರಾಟ ಮಾಡಲು ಶುರು ಮಾಡ್ತಾನೆ. ಹೀಗೆ ಸುಮಾರು ದಿನಗಳು ನಡೀತಾ ಇರುತ್ತೆ. ಮತ್ತೆ ಮಳೆಗಾಲ ಶುರುವಾಗುತ್ತೆ. ಎಲ್ಲೆಲ್ಲೂ ಗುಡುಗು ಸಿಡ್ಲು, ಮಳೆ, ಜೋರಾಗಿ ಮಳೆ ಬರ್ತಾ ಇದ್ದಿದ್ರಿಂದ ಸೌದೆ ಮಾರುವವರು ಕಾಡಿನ ಕಡೆ ಹೋಗ್ತಾ ಇರಲ್ಲ. ಇದೇ ಒಳ್ಳೆ ಸಂದರ್ಭ ಅಂತ ಗೋಪಾಲ ತಾನು ಸಂಗ್ರಹಿಸಿದ್ದ ಸೌದೆಯನ್ನ ಊರಿನವರಿಗೆಲ್ಲ ಬಹಳ ಹೆಚ್ಚು ಹಣಕ್ಕೆ ಮಾರಾಟವನ್ನ ಮಾಡೋಕೆ ಶುರು ಮಾಡ್ತಾನೆ. ಮಳೆಗಾಲದಲ್ಲಿ ಸೌದೆ ಸಿಗ್ತಾ ಇದೆ ಅಂತ ಅಂದ್ರೆ ಎಲ್ಲರೂ ಕೂಡ ಹೆಚ್ಚು ಹಣವನ್ನ ಕೊಟ್ಟು ಆತನ ಬಳಿಯಿಂದ ಸೌದೆಯನ್ನು ಖರೀದಿಸ್ತಾ ಇರ್ತಾರೆ. ಆ ಹಣದಿಂದನೇ ಅವನು ಒಂದು ಒಳ್ಳೆಯ ಅಂಗಡಿಯನ್ನ ಇಟ್ಕೊತಾನೆ. ಆ ಅಂಗಡಿಯಲ್ಲಿ ದಿನಸಿಯನ್ನ ಮಾರ್ತಾ ಇರ್ತಾನೆ, ಸೌದೆಯನ್ನ ಕೂಡ ಮಾರ್ತಾ ಇರ್ತಾನೆ. ಅವನು ವ್ಯಾಪಾರವನ್ನ ಇನ್ನು ಬೆಳೆಸ್ತಾ ಹೋಗ್ತಾನೆ. ನಂತರ ಅವನಿಗೆ ಆ ಶ್ರೀಮಂತನ ನೆನಪಾಗತ್ತೆ. ಯಾಕಂದ್ರೆ ಅವತ್ತು ಅವರ ಕೊಟ್ಟ ಒಂದು ಸತ್ತ ಇಲಿಯಿಂದನೇ ತಾನೆ ಈಗ ಇವನು ಇಷ್ಟು ಬೆಳೆದಿರೋದು. ಅವನು ಶ್ರೀಮಂತನ ಮನೆಗೆ ಹೋಗ್ಬಿಟ್ಟು ನಡೆದ ಎಲ್ಲ ಕಥೆಯನ್ನ ಹೇಳ್ತಾನೆ. ಶ್ರೀಮಂತನಿಗೆ ಬಹಳ ಖುಷಿಯಾಗತ್ತೆ. ಅಷ್ಟೇ ಅಲ್ಲ, ಗೋಪಾಲ ಒಂದು ಚಿನ್ನದ ಇಲಿಯನ್ನ ಕೂಡ ತಯಾರಿಸಿಬಿಟ್ಟು ಶ್ರೀಮಂತನಿಗೆ ಕೊಡ್ತಾನೆ. ಇವನ ಬುದ್ಧಿವಂತಿಕೆಯನ್ನ ನೋಡಿದ ಶ್ರೀಮಂತನಿಗೆ ಬಹಳ ಖುಷಿಯಾಗಿ ತನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅವನ ಆಸ್ತಿಯೆಲ್ಲ ಗೋಪಾಲನ ಹೆಸರಿಗೆ ಬರೀತಾನೆ. ಈಗ ಗೋಪಾಲನು ಕೂಡ ಒಬ್ಬ ಶ್ರೀಮಂತನಾಗ್ತಾನೆ. ಕೇಳಿದ್ರಲ್ಲ, ಒಂದು ಸತ್ತ ಇಲಿಯಿಂದ ಕೂಡ ನೀವು ಶ್ರೀಮಂತರಾಗ್ಬೋದು. ಆದ್ರೆ ಅದಕ್ಕೆ ಬೇಕಾಗಿರುವುದು ಬುದ್ಧಿವಂತಿಕೆ. ಇವತ್ತಿಗೆ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ಕೂಡ ನನಗೆ ತಿಳಿಸ್ಬೋದು. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.